ಇನ್ನು ಕೋಲಾರದಲ್ಲಿ ಸರ್ಕಾರಿ ಬಸ್ ಮೇಲೆ ಕಲ್ಲು ತೂರಾಟ. ಕೋಲಾರ ನಗರ ಬಸ್ ನಿಲ್ದಾಣದಲ್ಲಿ ಕಲ್ಲು ತೂರಾಟ ಆಗಿದೆ. ಮುಂಜಾನೆಯಿಂದ ಸ್ತಬ್ಧವಾಗಿದ್ದಂತ ಬಸ್ ನಿಲ್ದಾಣ. ಒಂದೆರಡು ಬಸ್ಗಳನ್ನ ನಿಲ್ದಾಣಕ್ಕೆ ಕಳಿಸಿದ್ರು ಅಧಿಕಾರಿಗಳು. ಬಸ್ ನಿಲ್ದಾಣಕ್ಕೆ ಬರ್ತಿದ್ದ ಹಾಗೇನೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಕೋಲಾರದಲ್ಲಿ ಸರ್ಕಾರಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಬಹುತೇಕ ಎಲ್ಲ ಕಡೆ ಶಾಂತಿಯುತವಾಗಿಯೇ ಪ್ರತಿಭಟನೆ ಆಗ್ತಿರೋದು ಅಥವಾ ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರೋದು. ಆದರೆ ಕೋಲಾರದಲ್ಲಿ ಬಸ್ ಒಂದಕ್ಕೆ ಕಲ್ಲು ತೂರಲಾಗಿದೆ. ಕೋಲಾರ ನಗರ ಬಸ್ ಡಿಪೋದಲ್ಲಿ ಆಗಿರುವಂತಹ ಘಟನೆ. ಮುಂಜಾನೆಯಿಂದ ಸ್ತಬ್ಧವಾಗಿದ್ದಂಥ ಬಸ್ ನಿಲ್ದಾಣ. ನಂತರ ಒಂದೆರಡು ಬಸ್ಗಳನ್ನು ಬಿಡಲಾಗುತ್ತೆ. ಬಸ್ ಬಿಡ್ತಿದ್ದ ಹಾಗೆ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಗಾಜಿಗೆ ಕಲ್ಲನ್ನು ತೂರಿದ್ದಾರೆ. ಕೋಲಾರದಲ್ಲಿ ಆಗಿರುವಂತಹ ಘಟನೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದೃಶ್ಯದಲ್ಲಿ ನೋಡ್ಬೋದು, ಇದೇ ಒಂದು ಬಸ್ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಅಂದರೆ ಮುಂಜಾನೆಯಿಂದನೂ ಕೂಡ ಯಾವುದೇ ಒಂದು ಬಸ್ಗಳು ಕೂಡ ಬಸ್ ನಿಲ್ದಾಣಕ್ಕೆ ಬಂದಿರಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗಿದ್ದರು. ಆದರೆ 10 ಗಂಟೆ ನಂತರದಲ್ಲಿ ಅಧಿಕಾರಿಗಳು ಖಾಸಗಿ ಡ್ರೈವರ್ಗಳನ್ನು ಇಟ್ಕೊಂಡು ಬಸ್ಗಳನ್ನು ಚಾಲನೆ ಮಾಡೋದಕ್ಕೆ ಮುಂದಾದರು. ಕೇವಲ 2 ಬಸ್ಗಳನ್ನು ಬಸ್ ನಿಲ್ದಾಣಕ್ಕೆ ಕಳಿಸಿದರು. ಇಂಥ ಸಂದರ್ಭದಲ್ಲಿ ಬಸ್ ನಿಲ್ದಾಣಕ್ಕೆ ಬಸ್ ಬರ್ತಿದ್ದಂತೆ ಕಿಡಿಗೇಡಿ ಒಬ್ಬರು ಈ ಒಂದು ಬಸ್ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಪರಿಣಾಮ ಒಂದು ಬಸ್ನ ಕಿಟಕಿಯ ಗಾಜು ಸಂಪೂರ್ಣವಾಗಿ ಪುಡಿ ಆಗಿರುವಂಥದ್ದು. ಯಾರು ಹೊಡೆದ್ರು ಕಲ್ಲು ಅನ್ನೋದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲ. ಯಾಕಂದರೆ ಬಸ್ ನಿಲ್ದಾಣಕ್ಕೆ ಬಂದು ನಿಲ್ತಿದ್ದಂತೆ ಈ ರೀತಿ ಕಲ್ಲು ಬಂದು ಗಾಜು ಮೇಲೆ ಬಿದ್ದಿರುವಂಥದ್ದು. ಇದ್ರ ಬಗ್ಗೆ ಏನಾಯಿತು ಅಂತ ಹೇಳಿ ಅದರ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿ ಡ್ರೈವರು ಈ ಒಂದು ಬಸ್ಸನ್ನು ತೆಗೆದುಕೊಂಡ್ಬಂದಂಥ ಖಾಸಗಿ ಡ್ರೈವರ್ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟೊತ್ತಿಗೆ ಈ ಘಟನೆ ಆಯಿತು ಮತ್ತು ಯಾರು ಕಲ್ಲು ಹೊಡೆದಿದ್ದು ಏನಾದರೂ ಮಾಹಿತಿ ಇದೆಯಾ? ಸರ್, ಯಾರೋ ಕಲ್ಲು ಹೊಡೆದಿದ್ರು ಅಂತ ಮಾಹಿತಿ ಇಲ್ಲ. ನಾನು ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ನಮ್ಮ ಡಿಪೋ ಮ್ಯಾನೇಜರು ರೂಟ್ಗೆ ಹೋಗಿ ಅಂತ ಅಂದರು. ಬಂದಿದ್ವಿ ಬಸ್ ಸ್ಟ್ಯಾಂಡ್ಗೆ. ಗಾಡಿ ತೊಗೊಂಡು ಬಂದಿದ್ದೀವಿ. ವಾಹನ ತೊಗೊಂಡು ಬಂದಮೇಲೆ ಬಸ್ ಸ್ಟ್ಯಾಂಡ್ ಒಳಗಡೆ ಪಾರ್ಕ್ ಮಾಡಿದ್ದೀವಿ. ಯಾರು ಅಂತ ಗೊತ್ತಿಲ್ಲ, ಕಲ್ಲು ಹೊಡೆದಿದ್ದಾರೆ. ನಮ್ಮ ಪ್ರಾಣ ಬೆದರಿಕೆ ಆಗ್ತಿದೆ. ದಯವಿಟ್ಟು ನಾವು ರೂಟ್ಗೆ ಹೋಗುವಂಥ ಪರಿಸ್ಥಿತಿ ನಮಗಿಲ್ಲ ಸರ್. ಈಗ ನಿಮ್ಗೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು? ನೆನ್ನೆನೇ ಇನ್ಫಾರ್ಮ್ ಮಾಡಿದ್ರಾ ಹಿಂಗೆ ಹೋಗಬೇಕು ಏನು ಅಂತ ಹೇಳ್ಬಿಟ್ಟು? ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ? ನೆನ್ನೆನೇ ಇನ್ಫಾರ್ಮ್ ಮಾಡಿದ್ರು ಸರ್. ನಾನು ಬೆಳಗ್ಗೆ 7 ಗಂಟೆಗೆ ಬಂದಿದ್ದೆ. 7-7:30 ಡಿಪೋಗೆ ಬಂದಿದ್ದೆ ಸರ್. ಸೊ ಇವಾಗ ಬಸ್ ಎತ್ಕೊಂಡು ಬಂದಿದ್ದು ಇವಾಗ? ಹೌದು ಸರ್. ಇವಾಗ ಬರ್ತಿದ್ದಂಗೆ ಎಲ್ಲಿ ಹೋಗಬೇಕು ಅಂತ ಬಂದಿದ್ರಿ? ನರಸಾಪುರಕ್ಕೆ ಹೋಗಬೇಕು ಅಂತ ಬಂದ್ರಿ. ಇಲ್ಲಿ ಕ್ರಿಟಿಕಲ್ ಭಾರಿ ಕ್ರಿಟಿಕಲ್ ಇದೆ ಪರಿಸ್ಥಿತಿ. ಹಂಗಾಗಿ ನಾವು ಬಸ್ಸು ತೊಗೊಂಡು ಹೋಗೋಕ್ಕೆ ನಮ್ಗೆ ಶಕ್ತಿ ಇಲ್ಲ ಸರ್. ಈಗ ಆಗೋದಿಲ್ಲ ಸರ್. ಪೊಲೀಸ್ನವರೆಲ್ಲ ಇಷ್ಟೊಂದು ಜನ ಇದ್ರಲ್ಲ ಸರ್. ಇದ್ರೂ ಈ ಥರ ಕಲ್ಲು ಹೊಡಿತಾ ಇದ್ದರೆ ನಮ್ಮ ಪ್ರಾಣದ ಬೆದರಿಕೆ, ನಮ್ಮನ್ನು ಹೊಡಿತಾರೆ ಅಂತ. ಹೊಡೆಯಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಾವು ಹೋಗೋದಿಲ್ಲ ಸರ್ ರೂಟ್ಗೆ. ಇದು ಡ್ರೈವರ್ ಮಾತು. ಯಾಕಂದರೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೋ ಏನೋ, ನಾವು ಬಸ್ ತೆಗೆದುಕೊಂಡು ಹೋದರೆ ಸಮಸ್ಯೆಗಳಾಗತ್ತೆ ಅಂತ ಹೇಳಿ ನಾನು ಬಸ್ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ನಾನು ಬಸ್ ನಿಲ್ದಾಣದಲ್ಲಿ ನೋಡೋದಾದರೆ ಇದೇ ಒಂದು ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಈಗಾಗಲೇ ಖಾಸಗಿ ಬಸ್ಗಳು ಕೂಡ ಎಂಟ್ರಿ ಆಗಿರುವಂಥದ್ದು. ಈಗೇನು ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಏನು ಖಾಸಗಿ ಬಸ್ಗಳ ಮೂಲಕ ಪ್ರಯಾಣಿಕರಿಗೆ ಒಂದು ಸೌಲಭ್ಯವನ್ನು ಒದಗಿಸ್ತೀವಿ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಮೊದಲ ಬಾರಿಗೆ ಖಾಸಗಿ ಬಸ್ಗಳು ಕೂಡ ಬಂದು ನಿಂತಿರುವಂಥದ್ದು. ಬೇರೆ ಬೇರೆ ಕಡೆ ಹೋಗೋದಕ್ಕೆ ಇರುವಂಥ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗೋದಕ್ಕೆ ಅಂತ ಹೇಳಿ 4-5 ಖಾಸಗಿ ಬಸ್ಗಳು ಕೂಡ ಬಂದಿದ್ದಾವೆ. ಆದರೆ ಪ್ರಯಾಣಿಕರೆಲ್ಲರೂ ಕೂಡ ಇಷ್ಟೊತ್ತಿಗಾಗಲೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡು ಸ್ವಂತ ವೆಹಿಕಲ್ ಇರ್ಬೋದು ಅಥವಾ ಆಟೋ ಈ ರೀತಿಯ ವಾಹನಗಳ ಸಹಾಯದಿಂದ ಈಗಾಗಲೇ ಬೇರೆ ಕಡೆ ಹೋಗಿದ್ದಾರೆ. ಅಂದರೆ ಬಸ್ ನಿಲ್ದಾಣದಲ್ಲೂ ಪ್ರಯಾಣಿಕರ ಸಂಖ್ಯೆ ವಿರಳ ಆಗಿರುವಂಥದ್ದು. ಆದರೆ ಖಾಸಗಿ ಬಸ್ಗಳ ಏನು ಬರ್ತವೆ ಅನ್ನುವಂಥದ್ದು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿರುವಂಥದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಕಡಿಮೆ ಆಗಿರುವಂಥದ್ದು. ಬಟ್ ಖಾಸಗಿ ಬಸ್ಗಳು ಸದ್ಯ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಬಂದು ಪ್ರಯಾಣಿಕರನ್ನ ಕರೆದುಕೊಂಡು ಹೋಗೋದಕ್ಕೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾವೆ. ಆದರೆ ಪ್ರಯಾಣಿಕರ ಕೊರತೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ಇದು ಕೋಲಾರದ ಸದ್ಯದ ಅಪ್ಡೇಟ್ ನೋಡ್ತಾ ಇದ್ರಿ. ಹಾಗೆ ಬೇರೆ ಬೇರೆ ಕಡೆ ಹೇಗಿದೆ ಬಸ್ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಪ್ರಯಾಣಿಕರಿಗೆ ನಿದ್ದೆಗೆ ಜಾರಿದ್ದಾರೆ. ಕೋಲಾರದಲ್ಲಿ ಸರ್ಕಾರಿ ಬಸ್ಗೆ ಕಲ್ಲು ತೂರಾಟ ನಡೆಸಲಾಗಿದೆ. ಸೊ ಭಾಳಷ್ಟು ಕಡೆ ಖಾಸಗಿ ಬಸ್ಗಳನ್ನು ಡಿಪೆಂಡ್ ಆಗಿದ್ದಾರೆ. ಜೊತೆಗೆ ಕ್ರೂಸರ್, ಗೂಡ್ಸ್ ವಾಹನ, ಆಟೋ, ಯಾವ ವೆಹಿಕಲ್ ಸಿಗ್ತಾ ಇದೆ ಅದರಲ್ಲಿ ತಾವು ಸೇರಬೇಕಾದಂಥ ಜಾಗಕ್ಕೆ ಹೋಗೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಸೊ ಬೆಳಗ್ಗೆಯಿಂದ ನಿರಂತರವಾಗಿ ನಿಮಗೆ ಅಪ್ಡೇಟನ್ನು ನೀಡ್ತಾ ಇದ್ದೀವಿ. ಬೆಂಗಳೂರಿಗೆ ತಕ್ಕ ಮಟ್ಟಿಗೆ ಈಗ ಬಂದ ಬಿಸಿ ತಟ್ಟಿದೆ. BMTC ಬಸ್ಗಳು ಒಂದಷ್ಟು ರಸ್ತೆಗಿಳಿದಿರೋದ್ರಿಂದ, ಆದರೆ KSRTC ಭಾಳ ಕಡಿಮೆ ಇದೆ.